ನಮಸ್ಕಾರಗಳು. ಇದು ಫಸ್ಟ್‌ನೇ ಮೋಟೋ ಲಾಗು. ಗೊತ್ತಿಲ್ಲ ಏನಾರ ತಪ್ಪಿದ್ದೆ ಬೇಜಾರ ಬಿಡ್ರಿ. ಟಿಯೋನ್ ಅಂತ ಹೊರಟೆ. ಇಂಥ ನನ್ನ ಮಕ್ಕಳಿಂದ ಆದ ಆಕ್ಸಿಡೆಂಟ್ ಒಂದಲ್ಲ ಎರಡಲ್ಲ. ಈ ಜಿಗಣಿ ಬಾಂಬ್ಸ್ ಅಂದ್ರೆ ನೋಡು, ಯಾವತ್ತು ಸರಿ ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ. ಇದು ನೋಡಿ, ನಮ್ಮ ಇನ್ಕ್ರೆಡಿಬಲ್ ಇಂಡಿಯಾ ಊರಾಗಿರೋ ಕಸ ಎಲ್ಲ ರೋಡಾಗೆ ಐತೆ. ಇನ್ನೇನು ಮಾಡೋ ಅಂತ ಡ್ಯೂಟಿ ಹೊರಟೆ ಹೋಗ್ತಾ ಇದ್ದೀನಿ. ಅದೇ ರೋಡು ಏನು ಮಾಡಂಗಿಲ್ಲ. ಈ ರೋಡು ಯಾವಾಗಲೂ ಫುಲ್ ಬ್ಯುಸಿ ರೋಡು. ಆದ್ರೆ ನಮ್ಮ ಗೌರ್ಮೆಂಟ್ನವ್ರು ಈ ರೋಡ್ ಕಣ್ಣಿಗೆ ಬೀಳಲ್ಲ. ಯಾವನ ಹೆಂಗಾರ ಸಾಯ್ಲಿ, ನಮಗೆ ಬಂತ ಕಮಿಷನ್ನು, ಮುಗೀತು ಅಷ್ಟೇ. ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತವೆ ಅಂದರೆ ಮಿನಿಮಮ್ ವಾರಕ್ಕೊಂದು 3-4 ಹೊತ್ತು ಆಗೇ ಆಗಿರ್ತವೆ. ಈ ತೆಗೊಡ್ಡ ಸರ್ಕಲ್ಲಾಗು ಸೇಮ್ ಅದೇ ಇಶು. ಸೈಡಲ್ಲಿ ಐತೆ ಗುಂಡಿ. ಎಷ್ಟು ದೊಡ್ಡ ಗುಂಡಿ ಅಂದರೆ ಅದು ಗುಂಡಿ ಅಂತಲೂ ಅನಿಸುತ್ತೋ ಏನೋ ಗೊತ್ತಿಲ್ಲ. ಅವು 4 ಮುಚ್ಚಾಕ್ಬಿಡೋದು, ಅಷ್ಟು ದೊಡ್ಡ ಗುಂಡಿ ಐತೆ. ಕೆಲವ್ರು ಹೋಗ್ತಾರೆ, ಇಂಡಿಕೇಟರ್ ಎಲ್ಲ ಹಾಕಿರ್ತಾನೋ, ಎಲ್ಲಿ ಟರ್ನ್ ಆಗ್ತಾನೋ, ಇವ್ನು ಇಂಡಿಕೇಟರ್ ಹಾಕೊಂಡು ಇಲ್ಲೇ ನಿಂತ್ಕೊಂತಾನೆ, ಹೋಗೋದೇ ಇಲ್ಲ. ಹಿಂಗೆ ತಗೊಂಡ ಸರ್ಕಲ್ ಬಿಟ್ಕೊಂಡು ನೆಕ್ಸ್ಟ್ ಹೋದ್ರೆ ಮುಂದಕ್ಕೆ ಇನ್ನೇನು ಮಾಡೋದು, ಹೋಗ್ಲಾಬೇಕಲ್ಲ ಡ್ಯೂಟಿಗೆ. ಬೇರೆ ಆಪ್ಷನ್ ಇಲ್ಲ ನಮಗೆ. ಇದೇ ರೋಡು ಇದೇ ಇದು. ಈ ದೊಡ್ಡ ಲಾರಿಗಳು ಬ್ಲೈಂಡ್ ರೋಡ್ ಕಾಣುತ್ತೋ ಇಲ್ವೋ, ಎಲ್ಲಿ ವೆಹಿಕಲ್ಸ್ ಲೆಫ್ಟ್ ಸೈಡ್ ಹೋಗ್ಬೇಕು ಅಂತಾರೆ ಇವರು. ರೋಡ್ ಸೈಡಾಗಿ ಹೋಗಲ್ಲ, ಲೆಫ್ಟ್ ಸೈಡಾಗಿ ಹೋಗಲ್ಲ, ರೋಡ್ ಸೆಂಟ್ರಾಗಿ ಹೋಗ್ತಾರೆ ಇವರು. ಏನು ಮಾಡಂಗಿಲ್ಲ. ಮತ್ತು ಈ ಬಂಸಂದ್ರ ಜಿಗಣಿ ರೋಡಲ್ಲಿ ಈ ರೋಡ್ಗಿಂತ ಹೆಚ್ಚಾಗಿ ಟ್ಯಾಪನೇ ಕಾಣ್ತಿದೆ ರೋಡಾಗಿ. ಈ ಹೆಂಗಾಯ್ತಂದ್ರೆ ಹೈಸ್ಕೂಲ್ ಮಕ್ಕಳು ಸೈಕಲ್ ತೊಗೊಂಡು ಪಂಚರ್ ಹಾಕಿರ್ತಾರಲ್ಲ, ಒಂದು ಬಡ್ಡಿ ಒಂದು ಬಡ್ಡಿ ಒಂದು ಆ ಥರ ಇರುತ್ತೆ ಈ ಪಂಚರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೋದ್ವಿ. ಇದೇ ರೋಡು ಇದೇ ಇದು. ಈ ರೋಡಾಗಿ ಸುಮಾರು ಒಂದು 8-9 ವರ್ಷದಿಂದ ಓಡಾಡ್ತಾ ಇದ್ದೀನಿ. 2018ರಿಂದ ಓಡಾಡ್ತಿದ್ದೀನಿ. ಏನೋ 7 ವರ್ಷ ಓಡಾಡ್ತಾ ಇದ್ದೀನಿ. ಈ ರೋಡಲ್ಲಿ ಇರೋ ವೆಹಿಕಲ್ಸು ಗುಂಡಿಗಳು ಇವತ್ತಿನ ರೋಡಿಗೆ ಟಾರ್ ಹಾಕಿರೋದು ನಾನು ನೋಡೇ ಇಲ್ಲ. ಇವರು ಬರ್ತಾರೆ, ಯಾವ ಗುಂಡಿ ದೊಡ್ಡ ಕಾಣುತ್ತಲ್ಲ ಆ ಗುಂಡಿ ಮುಚ್ಬಿಟ್ಟು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಬರ್ಬೇಕು ಅದನ್ನ, ನೆಕ್ಸ್ಟ್ ಇನ್ನೊಂದು ಅದಕ್ಕಿಂತ ದೊಡ್ಡ ಗುಂಡಿ ಆಗ್ಬೇಕು, ಅವು ಬರ್ತಾರೆ. ಈ ದೊಡ್ಡದವ್ರು ಮರ್ಸಿಡೀಸ್ ಬೆನ್ಸ್ ಕಾರ್ ಬರ್ದ ಯಾವ ದೇರಿದ ಮೇಲೆ ತಗೊಂಡ್ಬರ್ತಾರೆ ಇರೋಳಾಗ ಗೊತ್ತಿಲ್ಲ. ಯಾವನಾರ ಮುತ್ತು ಕೊಟ್ಬಿಟ್ಟು ಅದು ನಮ್ಮಂಥರ ಬಡಪಾಯಿಗಳು ಬೈಕು ಕಾರ್ ಅವ್ರಿಗೆ ಕೊಟ್ಬಿಟ್ಟು ಹಂಗೆ ಹೋಗ್ತಾ ಇರ್ಬೇಕು ಅಷ್ಟೇ. ನಾವು ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಇಲ್ಲ ನಾ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋಣ ಅಂತ ಕೈ ಕಾರ್ ಹಿಡಿಬೇಕು ಅವನ್ನೇ. ನೋಡು ಹಿಂಗೆ ಆಟೋದವ್ನು ಹೆಂಗೆ ಬಂದ ಅಷ್ಟೇ. ಅವನಿಗೆ ಏನು ತಿರುಗ್ಕೊಂಡ್ರೆ ಮುಗೀತು. ಯಾವನ್ ಹೆಂಗಾದ್ರೆ ಸಾಯ್ಲಿ. ಈ ಗೌರ್ಮೆಂಟ್ನಲ್ಲಿ ಯಾವಾಗ ಬುದ್ಧಿ ಬರುತ್ತೋ, ಬುದ್ಧಿ ಬರಲ್ಲ. ಎಲೆಕ್ಷನ್ ಟೈಮಲ್ಲೂ ರೋಡ್ ಹಾಕಲ್ಲ ಇದಕ್ಕೆ ಅಂತಾರೆ. ಈ ಓಟ್ ಹಾಕೋರೆ ಏನು ಕೇಳಲ್ಲ ನಾವು. ಫಸ್ಟ್ ನಮ್ಮ ತಪ್ಪು. ಇಂಥ ನಮ್ಮ ಮಕ್ಳಿಗೆ ಓಟ್ ಹಾಕಿ ಗೆಲ್ಲಿಸ್ತೀವ್ರ ಅದನ್ನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ಕಲ್ಲ. ಎಲ್ಲವೂ ಅಷ್ಟೇ. ಈಗ 8 ವರ್ಷದಾಗ ಎಷ್ಟು ಜನ ಬಂದೋಗಿರಿ, ಅವರು ಬಂದರು ಇವರು ಬಂದರು, ಯಾವನೂ ರೋಡ್ ಹಾಕಿಲ್ಲ ಇದರಲ್ಲಿ. ಎಲ್ಬೋರ್ಡ್ ಕಾರ್ಗಳು ಬೇರೆ ಯಾವುದೇ ಮೇಲೆ ಎತ್ಕೊಂಡ್ಬರ್ತಾರೋ ಈ ರೋಡಲ್ಲಿ ಗೊತ್ತಿಲ್ಲ. ಅದು ಎಲ್ಬೋರ್ಡ್ ಅಂತ ಎಷ್ಟು ಜನ ಹಾಕೊಂಡವ್ರು ಅಣ್ಣ ನೋಡು. ಫಸ್ಟ್ ಆ ಥರ ಅರ್ಧಕ್ಕರ್ಧ ಆಕ್ಸಿಡೆಂಟ್ಗಳು ಬೆಂಗಳೂರು 2 ಬಸ್ ನೋಡಿದೆ. ಈ ಕಾಂಟ್ರಾಕ್ಟ್ ಬಸ್ ತಗೊಂಬಿಡೋದು, ಅವ್ನು ಡ್ರೈವರ್ಗೆ ಏನು DL ಐತೋ ಇಲ್ವೋ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ನು ಗಾಡಿ ಆನ್ ಮಾಡ್ತೀಯಾ ತಗೊಂಡೋಗಿ ಮಗ, ತಗೊಂಡೋಗಿ ಅಷ್ಟೇ ಹೊಡ್ಕೊಂಡೋಗಿ ಯಾವಂದಾರ ಸಾಯಿಸು, ಬೇಕಾದ ಬಂದು ಕ್ಲೈಮ್ ಮಾಡ್ಕೊಂಡು ಬೇಕಾದ ಮಾಡ್ತಾನೆ. ಅವ್ರಿಗೆ ಏನು ಕನೆಕ್ಷನ್ ಅದು ಸಾಕು ಅನ್ನೋದಾರು ತಗೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಇಂಡಿಕೇಟರ್ ಹಾಕಲ್ಲ, ಏನೂ ಇಲ್ಲ. ಗಾಡಿ ಪಿಕಪ್ ಏನು, ID ಏನು, ಕೆಪಾಸಿಟಿ ಏನು ಚೆಕ್ ಮಾಡಿರಲ್ಲ. ಈ ಜಿಗಣಿ ಬಸ್ಸಲ್ಲಿ ಒಂದು ಹಿಂದೆ ಮುಂದೆ 4-5 ಬಸ್ ಬರ್ತವೆ. ಫಸ್ಟ್ನೇ ಬಸ್ಸು ಬ್ಲೇಡ್ ಸೆಟ್ ಮುರ್ದಂಗೆ ರಶ್ ಇರ್ತವೆ. ಹಿಂದ್ಗಡೆ 2 ಬಸ್ ಫುಲ್ ಖಾಲಿ. ಯಾರು ಜನನೇ ಗತಿ ಇರಲ್ಲ. ನೋಡಿ ರೋಡ್ ಸೈಡ್ಗಳಾಗೆಲ್ಲ ಇಷ್ಟಿಷ್ಟು ಗಾಡಿ ನಿಲ್ಲಿಸ್ಕೊಂತಾರೆ. ಪಾಪ ಅವ್ರದ್ದು ಏನು ತಪ್ಪು? ಏನೂ ತಪ್ಪಿಲ್ಲ. ರೋಡ್ ಸೈಡ್ ಗಾಡಿ ಸೈಡ್ ಜಾಗ ಮಾಡಿದ್ರು ಪಾಪ ಸೈಡಾಗಿಂದು ಸೈಡಿ ಹಾಕಿರೋರು. ಈ ರೋಡ್ನೇ ಕರೆಕ್ಟಾಗಿ ಮಾಡ್ತೀವಿ, ರೋಡ್ ಸೈಡ್ ಗಾಡಿನ ಸೈಡ್ ಜಾಗ ಮಾಡ್ತಾರೆ ಇವರು. ಇನ್ನು ಆ ವಾಹನ ಟಾಪ್ ಮುಂದೆ ಹೋಗ್ಬೇಕು, ಅಲ್ಲಂತೂ ಜೀವನ ಪಾವನ. ಯಾವ್ದಾನ ಈ ರೋಡ ಪ್ರೆಗ್ನೆಂಟ್ ಲೇಡೀಸ್ ಏನಾರ ಕರ್ಕೊಂಬಂದ್ಬಿಟ್ರೆ, ಇಲ್ಲಿ ಮುಂದೆ ಜಿಗಣಿ ಎಪಿಸಾಗಿ ಈ ವಿಜಯಶ್ರೀ ಹಾಸ್ಪಿಟ್ಲ್ ಐತೆ, ಅಲ್ಲಿಗೆ ಹೋಗಿಂದ ಮುಂಚೆ ಇಲ್ಲೇ ಡಿಲೇ ಆದಾಗ ಅಲ್ಲಿ ಮಾತಾಡೋಣ ಮನೆಗೆ ಹೋಗ್ಬೇಕಷ್ಟೇ. ಆ ಥರ ಇದ್ದಾವೆ ರೋಡ್ಗಳು. ಇನ್ನು ಯಾವ ಕಾಲಕ್ಕೆ ಬರುತ್ತೋ ಇದು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ ಇಲ್ಲಿರೋ ಅಷ್ಟು ಒಳ್ಳೆಲ್ಲ MNC ಕಂಪ್ನಿಗಳು ಯಾವ ಇಷ್ಟ. ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುವಾಗ ಪಿಣ್ಯದಲ್ಲಿ ಇರ್ಬೋದು. ಬಟ್ ಇಲ್ಲೆಲ್ಲ ಬಯಾಗಾನು, ಸನ್ಸರ, ಶಿಂದೆಗೇನು, ಮೈಲಾನ್ ಎಂತ ದೊಡ್ಡ ದೊಡ್ಡ MNC ಕಂಪ್ನಿಗಳಿದಾವಪ್ಪ. ಆದರೂ ಈ ರೋಡಿಗೆ ಯಾರು ಹಾಕಲ್ಲ ಅಂತಾರೆ. ಅವ್ರು ಇನ್ನೂ ಅವ್ರದ್ದು ಏನು ಅಗ್ರಿಮೆಂಟು, ಇವ್ರು ವಂಸಂದ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೇರೆ ಏನೋ ಒಂದು ಅಸೋಸಿಯೇಷನ್ ಐತಿ. ಅವ್ರಿಗೆ ಏನಕ್ಕೆ ಅಸೋಸಿಯೇಷನ್ ಐತಿ ಅಂತ ಗೊತ್ತಿಲ್ಲ. ಒಂದು ಏನೋ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೋ ಏನೋ ಮಾತಾಡಿ ಕಂಪ್ನಿ ಹೋಗಿ ಡ್ಯೂಟಿ ಮುಗಿಸಿದ್ದು ವಾಪಸ್ ಹೊರಟೆ. ಇವತ್ತು ಯಾವ ಪುಣ್ಯ ಮಾಡಿಟ್ಟಿದ್ನೋ ಗೊತ್ತಿಲ್ಲ. ಈ ರೋಡ್ ಅಂತೂ ಫುಲ್ ಫ್ರೀ. ಎಷ್ಟೊಂದು ಅಷ್ಟು ಫ್ರೀ ಈ ರೋಡ್. ಇವತ್ತಿನ ತನಕ ಇಷ್ಟು ಫ್ರೀ ಇರೋದು ನಾನು ನೋಡೇ ಇಲ್ಲ. ನಾನು ಎಂತ್ಕೊಂಬರೋಳಗೆ ಮತ್ತೆ ಜಾಮ್ ಆಯ್ತು ಮುಂದ್ಗಡೆ.
ಸೇಮ್ ಅದೇ ಸರ್ಕಲ್ ಅದೇ ಜಾಮ್. ಏನು ಚೇಂಜಸ್ಸೇ ಇಲ್ಲ ನೋಡಿ. ದೊಡ್ಡಲಾಗ ನಾನ್ ಮುಂದೆ ನೀನ್ ಮುಂದೆ ಅಂತ ಹೋಗ್ತಾರೆ. ಪಕ್ಕ ಏನೋ ಉಜ್ಕೊಳ್ಳೋರು ತಲೆನ್ನೇ ಕೆಡಿಸ್ಕೊಳಲ್ಲ ಅವರು. ಈ ತರ ಹೋದ್ರೆ ಏನ್ ಕತೆ ಏನು ಅಂತ. ಯಾರ್ದು ಕರೆದ ಗುಂಡಿಗಳು ಆಗಿರೋದೇ ಈ ಲಾರಿಯಿಂದಾನೆ. ಅವ್ರು ಏನು ಪಾಪ ಅವ್ರು ತಪ್ಪಿಲ್ಲ ಬಿಡಿ. ಈ ರೋಡಾಗ ಏನಾದ್ರು ಕತ್ಲ ಬಂದ್ರೆ ನೈಟ್ ಟೈಮ್ ಇಲ್ಲ ಮಳೆ ಟೈಮ್ ಬಂದ್ರೆ ಗುಂಡಿ ಎಲ್ಲಿದ್ದಾವೆ, ಏನ್ ರೋಡು, ಏನು ಗೊತ್ತಾಗಲ್ಲ. ಫುಲ್ ಒಂದ 200 ಮೀಟರ್ ಫುಲ್ ಸಖತ್ತಾಗಿರುತ್ತೆ. ಅಲ್ಲಿಂದ ಎತ್ಲಾಗಿ ಗುಂಡಿಗಳು, ಮುಕ್ಕಾರ ಗುಂಡಿಗಳು. ಅವೇನ್ ಗೊತ್ತಿಲ್ಲ ಏನ್ ಏನು ಯಾವಾಗ ಮುಚ್ತಾರೋ ಏನೋ. ಒಳ್ಳೊಳ್ಳೆ MNC ಕಂಪ್ನಿಗಳೆಲ್ಲ ಇದಾವಪ್ಪ ಈ ರೋಡಾಗ. ನಾನು ಸುಮಾರು ಒಂದು 7-8 ವರ್ಷದಿಂದ ನೋಡ್ತಾ ಇದೀನಿ. ಏನು ಉಪಯೋಗ ಇಲ್ಲ ಈ ರೋಡ್. ಬರೀ ವೆಹಿಕಲ್ಸ್ ಜಾಸ್ತಿ ಆಗ್ತಿಲ್ಲ ಬಿಟ್ರೆ ರೋಡ್ ಅಂತೂ ಕರೆಕ್ಟ್ ಮಾಡ್ತಾ ಇಲ್ಲ. ಐತಿ ರೋಡ್. ಈ ಪರಿಸ್ಥಿತಿ ನೋಡ್ರಿ ಮಿನಿ ಕೂಪರ್ಗೆ ಯಾವ ಧೈರ್ಯದ ಮೇಲೆ ರೋಡ್ ಸೈಡ್ ನಿಲ್ಸೋಪ್ಪನ ಮಿನಿ ಕೂಪರ್ ಗಾಡಿ ಯಾವನಾರ ಬಂದು ಮುತ್ತಿಬ್ರು ಮುಗಿದು ಹೊತ್ತು ಅಣ್ಣ ಸೈ ವೆಂಕಟರಮಣಗೆ ಗೋವಿಂದ ಅಂತ ಹೋಗೋದಷ್ಟೇ. ಈ ಭಯಕ್ಕೆ ಹತ್ರ ಪಿಕಪ್ಪಿ ಬರ್ತಾರಲ್ಲ ಅವರು ಅಷ್ಟೇ. ಪಕ್ಕ ಅರ್ಧ ರೋಡಿಗೆ ಹಾರಕ್ಕೆ ನಿಂತಿದ್ದ ಪಿಕಪ್ಪಿ ಬರ್ತಾರಲ್ಲ ನೋಡ್ರಿ ಮುಂದೆ ಬಾಕಿ ನಿಂತ ತೋರಿಸ್ತು ರೈಟ್ ಹ್ಯಾಂಡ್ ಅವ್ನು. ನೋಡ್ರಿ ರೋಡ್ ಎಲ್ಲ ಐತೆ ಅವನೆಲ್ಲ ಹಾಕ ನಿಂತಂಗ ಗಾಡಿಯ ಯಾವನಾರ ಬಂದು ಗುದ್ದಿರ್ ಮುಗಿದೋತು. ಅವನು ಹಿಡ್ಕೊಂತಾರೆ ಗುದ್ದನಿಗೆ. ಹಿಂಗ್ ಮಾಡ್ಕೊಂಡು ಹೋಗಿ ಹೋಗಿ ಎಸ್ ಮನೆ ಅಂತ ನಾವು ನೋಡಿ ಇಲ್ಲೋ ಬಂದೇ ಬಾಳು. ಆ ರೋಡ್ ಎಲ್ಲಿರುತ್ತೆ ಅದೆಲ್ಲ ಹಾಕ್ಬೇಕು. ಪಾರ್ಕಿಂಗ್ ಐತೋ ಇಲ್ಲೋ ಏನು ಗೊತ್ತಿಲ್ಲ. ಸುಮ್ಮನೆ ಹಾಕೊಂಡು ನಿಂತು ಬಿಡೋದು ಹಜಾರ್ಡ್ ಲೈಟ್ ಹಾಕೊಂಬಿಟ್ಟು. ಎಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹಿಂಗೈತೆ ನಮ್ಮ ದೇಶದ ಪರಿಸ್ಥಿತಿ. ಹಿಂಗ್ ಮಾತಾಡ್ಕೊಂತ ಡ್ಯೂಟಿನೇ ಮುಗಿಸಿ ಸೀದಾ ಮನೆ ಹತ್ರನೇ ಬಂದೆ ಹೆಚ್ಚು ಕಮ್ಮಿ. ಇನ್ನೇನ್ ಮನೆ ಕಡೆ ತಿರುಗಬೇಕ ಟಗೋಟ ಸರ್ಕಲಿಂದ ಒಳಗೆ ಫುಲ್ ಜಾಮು. ಈ ಟಗೋಟ ಸರ್ಕಲ್ 2 ಗುಂಡಿ ಇದಾವೆ. ಆವಾಗಲೇ ಹೇಳದ್ನಲ್ಲ ಆ ಗುಂಡಿ ತಿರಿಕಂತ ತೋರ್ಸಕ್ಕೆ ಅವ್ರು ಅಲ್ಲೋರು ಮತ್ತೆ ಅಲ್ಲಿ ಮುಂದೆ 50 ರೂಪಾಯಿ ಕಟ್ಟೋದು ಜಾಮ್ ಆಗ್ಬಿಡ್ತೀನಿ. ಯಾವತ್ತಿ ಒಳಗಡೆಯಿಂದ ಹೋಗ್ಬಿಡ್ತೀನಿ. ಬಂಪರ್ ಟು ಬಂಪರ್ ಜಾಮ್. ಬೈಕ್ನಲ್ಲಿ ಹೋಗಿ ಈಗ ಕ್ರಾಸ್ ಮಾಡೋಕ್ಕೆ ನನಗೆ 2 ನಿಮಿಷ ಬೇಕಾಯ್ತು. 2-2.5 ನಿಮಿಷ. ಪಾಪ ಕಾದವ್ರು ಬಸ್ನ ಅವ್ರು ಏನು ಮಾಡಿದಾರೋ ಗೊತ್ತಿಲ್ಲ. ಅಲ್ಲ ಟೊಯೋಟಕ್ಕಿಂದ ಯಾರೊಂದಲ್ಲಿ ಒಳಗಡೆಯಿಂದ ಬರೋ ಜನ, ಈ ಕಡೆ ಟೊಯೋಟಕ್ಕೆ ಹಿಂದೆಗಡೆ ಕಂಪ್ನಿಗಳಿಂದ ಬರೋ ಜನ ಎಲ್ಲ ಫುಲ್ ಜಾಮ್ ಅದರಲ್ಲಿ. ಬಸ್ನಲ್ಲಿ ಬೇರೆ ಸೆಂಟ್ ರೋಡ ನಿಲ್ಲಿಸ್ಕೊಂತಾನೆ ಬಸ್ನ BMTC ಅವ್ನು. ಸೈಡ್ ನಿಲ್ಲಿಸ್ಬೇಕು ಅನ್ನೋದು ಇಲ್ಲ. ಸೈಡ್ ಅಷ್ಟು ಜಾಗ ಇರುತ್ತೆ ಅಲ್ಲಿ. ಸೆಂಟ್ ರೋಡಾಗೆ ನಿಲ್ಲಿಸ್ಕೊಂತಾನೆ ಅವನು. ನೋಡನೆ ಮುಂದೆ ಎಷ್ಟು ಸೆಂಟರ್ ನಿಲ್ಸ್ಕೊಂಡಿರ್ತಾನೆ ಅಷ್ಟು ಸೆಂಟರ್ ನಿಲ್ಸ್ಕೊಂಡಿರ್ತಾನೆ. ಈ ಟ್ರಾಫಿಕ್ ಎಲ್ಲ ಯಾವ ಮೇಶ್ ದೊಡ್ಡ ದೊಡ್ಡ ಗಾಡಿ ಎತ್ಕೊಂಬತ್ತಾರೋ ಗೊತ್ತಿಲ್ಲಪ್ಪ. ಬೈಕ್ ಎತ್ಕೊಂಡ್ಬಿಡೋಕ್ಕೆ ಭಯ ಆಗುತ್ತೆ. ಯಾವನಾರ ಟಚ್ ಮಾಡೋದಿರಲಿ ಅಟ್ಲೀಸ್ಟ್. ಇವ್ನು ಯಾವನಾರು ಟಚ್ ಮಾಡೋದು ಏನು ಮಾಡೋ ಟ್ರಾಫಿಕಲ್ಲಿ. ಇವ್ನಿಗೆ ಯಾರು ಟಚ್ ಮಾಡೋದು ಇರಲಿ. ಈ ಲಾರಿಗಳು ಅವು 10 ಇಲ್ಲ ಲಾರಿಗಳು ದೊಡ್ಡ ದೊಡ್ಡ ಕಂಟೈನರ್ಸೇ ಬರ್ತಾವೆ ಈ ಪೀಕ್ ಟೈಮಲ್ಲಿ. ಅಟ್ಲೀಸ್ಟ್ ಇಷ್ಟು ಟ್ರಾಫಿಕ್ ಆಗುತ್ತೆ ಅಂತ ಬಂಬ್ಸನ್ ಹತ್ರ ಇಲ್ಲ. ಅಟ್ಲೀಸ್ಟ್ ಒಂದು 2 ಅವರ್ ತಡ ದಿವಸ ನೈಟ್ 8 ಗಂಟೆಗೆ 9 ಗಂಟೆ ಹಂಗೆ ಬಿಟ್ಟರೆ ಏನೋ ಒಂದು ಸ್ವಲ್ಪ ಟ್ರಾಫಿಕ್ ಅನ್ನ ಕಂಟ್ರೋಲ್ ಆಗುತ್ತೆ. ಅವನ್ನ ಮಾಡೋದೇ ಇಲ್ಲ. ನೋಡಿ ಮುಂದೆ BMTC ಜನ ಹಿಡ್ಸಕ್ಕೆ ಸೆಂಟ್ ರೋಡ್ ಹಾಕ ನಿಂತಾನೆ. ಅವನೇನು ಇದಕ್ಕೆ ನಿಂತಿಲ್ಲ ಅಲ್ಲಿ ಟ್ರಾಫಿಕ್ ಅಂತ. ಜನ ಇಳಿಸ್ತಿರ್ತಾನೆ ಡೋರ್ ಓಪನ್ ಮಾಡ್ಕೊಂಡು. ದುಡ್ಡೇ ತೋರಿಸ್ತೀನಿ ಮುಂದೆ ಅಲ್ಲಿ. ಇವನ್ ಪಾರ್ಕಿಂಗು ಇಲ್ಲಿ ಕಡೆ ಲೆಫ್ಟಾಗಿ ಅಷ್ಟು ಜಾಗ ಇರುತ್ತೆ. ನಿಲ್ಸಲ್ಲ ಅವನು. ಆ ಸೆಂಟ್ ರೋಡಾಗೆ ನಿಲ್ಲಿಸ್ಕೊಂತಾನೆ. ಹಿಂಗೆ ಮಾತಾಡ್ಕೊಂತ ಮನೆ ಹತ್ರ ಬಂದ್ಬಿಟ್ಟೆ. ಓಕೆ ಫ್ರೆಂಡ್ಸ್ ಬಾಯ್.